ಹಾಗಾದ್ರೆ ಇದೇನಾ ಸಂಸ್ಕಾರ, ಇದೇನಾ ಸಂಸ್ಕೃತಿ ಅನ್ನೋ ಪ್ರಶ್ನೆಯನ್ನ ಎತ್ತಬೇಕಾಗತ್ತೆ. ಒಬ್ಬ ಸಚಿವರಿಗೇನೆ ಇಲ್ಲಿ ಯಾವುದೇ ರೀತಿಯಾದಂತಹ ಭದ್ರತೆ ಇಲ್ಲ ಅಂತಂದ್ರೆ ಸಾಮಾನ್ಯ ಜನರ ಕತೆ ಏನು? ಸಚಿವರನ್ನ ಈ ರೀತಿಯಾಗಿ ಮಾತನಾಡಿಸ್ತಾರೆ, ಬಾಯಿಗೆ ಬಂದಂಗೆ ಬೈತಾರೆ ಅಂದ್ರೆ ಎಷ್ಟು ಧೈರ್ಯ ಇರಬೇಕು ಅಂತ. RSS ಬಗ್ಗೆ ಮಾತನಾಡಿದಂತಹ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆ ಹಾಕಿ ಅವಾಚ್ಯ ಶಬ್ದಗಳಿಂದ ನಿಂದಿಸಲಾಗಿದೆ. RSS ಬಗ್ಗೆ ಮಾತನಾಡಿದಂತಹ ಸಚಿವ ಪ್ರಿಯಾಂಕ್ ಖರ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪತ್ರ ಬರೆದಿದ್ರು. RSS ಚಟುವಟಿಕೆಗಳಿಗೆ ಮುಗುದಾರ ಹಾಕಬೇಕು, ಬ್ಯಾನ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಸದ್ಯಕ್ಕೆ ರಾಜ್ಯದಲ್ಲಿ. ಅವಾಚ್ಯ ಶಬ್ದಗಳಿಂದ ಬಾಯಿಗೆ ಬಂದಂಗೆ ಫೋನ್ ಮಾಡಿ ಸಚಿವರಿಗೆ ಮಾತಾಡ್ತಾರೆ, ನಿಂದಿಸ್ತಾರೆ, ಜೀವ ಬೆದರಿಕೆ ಹಾಕ್ತಾರೆ. ಉತ್ತರ ಭಾರತ ಮೂಲದ ವ್ಯಕ್ತಿ ಪ್ರಿಯಾಂಕ್ ಖರ್ಗೆಗೆ ಕರೆ ಮಾಡಿ ಅನಾಮಧೇಯ ವ್ಯಕ್ತಿಯಿಂದ ಮಿನಿಸ್ಟರ್ಗೆ ಜೀವ ಬೆದರಿಕೆ ಹಾಕಿದಂತಹ ಘಟನೆ ನಡೆದಿದೆ. RSS ಕಾರ್ಯಕರ್ತರು ಕರೆ ಮಾಡಿದ್ದಾರೆ ಅಂತ ಈಗ ಪ್ರಿಯಾಂಕ್ ಖರ್ಗೆ ಸಾಕ್ಷ್ಯ ಸಮೇತ ಮುಂದಿಟ್ಟಿದ್ದಾರೆ. ಇದು ಕೇವಲ ಸ್ಯಾಂಪಲ್ ಅಷ್ಟೇ, ಇನ್ನು ಬೇಕಾದಷ್ಟು ಕರೆಗಳು, ಜೀವ ಬೆದರಿಕೆಗಳು ನನಗೆ ಬರ್ತಾ ಇದೆ ಅನ್ನೋದನ್ನ ಖುದ್ದು ಅವರೇ ವಿಡಿಯೋ ಮಾಡಿ ವಿಚಾರವನ್ನ ಜನತೆಯ ಮುಂದೆ ಇಟ್ಟಿದ್ದಾರೆ. RSS ಶಾಖೆಗಳಲ್ಲಿ ಯಾವ ರೀತಿ ಪದಗಳನ್ನು ಬಳಸ್ತಾರೆ, ಯಾವ ರೀತಿ ಇದು ಮಾಡ್ತಾರೆ ಸ್ವಲ್ಪ ತಾವೇ ಗಮನಿಸಿ. ಹೇಳ್ದಂಗೆ ಬೆಳಿಗ್ಗೆಯಿಂದ ಸಾಕಷ್ಟು ಕರೆಗಳು ಬರ್ತಾ ಇದೆ, ತಾವೇ ಕೇಳಿ ಹೇಗೆ ಮಾಡ್ತಾರೆ ಅಂತ. हेलो, क्या होता? हाँ? तू कौन है? तेरे जैसा औलाद निकला है ना? हाँ? क्या प्रॉब्लम क्या है तुम्हारा? हाँ? प्रॉब्लम क्या है तुम्हारा? अरे इसके बारे में जो बोलने रखती तेरी औकात, तेरी औकात है क्या? हाँ? मेरे औकात है, मैं RSS का जुड़ा हुआ. मेरे RSS जो है ना 100 साल के. ये प्रियंका जो है ना, तू अभी पैदा हुआ है 30, 35, 40 साल तेरा उम्र हुआ है. हाँ? तेरा बाप को नहीं आता, भाई तो राहुल गांधी को वो प्रियंका गांधी बोलता है. हाँ? यही सीख है क्या? ये सब जो गाली, एक मिनट सुनो, ये सब जो गाली बक रहे हो ना, यही आपका सीख है? RSS का सीख यही है क्या? यही सिखाते आपको RSS शाखा में? मतलब नहीं बोलो RSS शाखा. अरे भाई एक मिनट ठहरो, RSS शाखा में तेरी बात कहते हैं क्या? ये किसका? ये अरे ठहरो भाई. ये आपको शाखा में सिखाते हैं? मोहन भागवत जी सिखाते हैं? कौन? BL संतोष जी सिखाते हैं? अरे पहले मेरी बात सुन, पहले बात तो सुनते जा. बात सुनने की औकात रखते ಇಲ್ಲ ಕೇಳಿ. लेकिन अरे ठहरो, तुमको तेरे जैसे हर तो नहीं. तो ये सब सीख प्रियंका खरीदा को कितने दिन सोच के निकल आ रहे सब. ये मुसलमान के बारे में बात करता है, हिंदी के बारे में. अभी ये जो आप भाषा बात कर रहे हैं, आपको RSS सिखाता है क्या? ये शाखा में सिखाते हैं आपको? हाँ ನೋಡಿ, ಇದು ಒಬ್ಬ ಸಚಿವರಿಗೆ ಕೊಟ್ಟಂತಹ ಬೆದರಿಕೆ ಕರೆ. ರಾಜಾರೋಷವಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಾರೆ ಯಾರೋ ಒಬ್ರು ಅನಾಮಿಕರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಕರೆ ಹಾಕಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಏನು ಅದನ್ನ ನಾವು ಬಹಳ ಸೀರಿಯಸ್ ಆಗಿ ತಗೊಳ್ತೀವಿ ಅಂತ ಹೇಳಿದ್ದಾರೆ ಪರಮೇಶ್ವರ್. ಬಹಳ ಸೀರಿಯಸ್ ಆಗಿ ಗಮನಿಸ್ತೀವಿ, ಯಾರು ಬೆದರಿಕೆ ಕರೆ ಮಾಡಿದ್ದಾರೆ, ಎಲ್ಲಿಂದ ಬಂದಿದೆ ಅಂತ ತನಿಖೆ ಮಾಡ್ತೀವಿ, ಎಲ್ಲವನ್ನೂ ನಾವು ವೆರಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ ಗೃಹ ಸಚಿವರಾದಂತಹ ಪರಮೇಶ್ವರ್. ಬೆಂಗಳೂರಿನಲ್ಲಿ ಮಾತನಾಡಿದ್ದಾರೆ, ರಿಯಾಕ್ಟ್ ಮಾಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂತಂದ್ರೆ ಒಬ್ಬ ಸಚಿವರಿಗೆ ಈ ರೀತಿಯಾಗಿ ಕರೆ ಮಾಡಿ ಮಾತನಾಡ್ತಾರೆ ಅಂತಂದ್ರೆ ಸುಮ್ಮನೆ ಮಾತಲ್ಲ, ಬಾಯಿಗೆ ಬಂದಾಗ ಮಾತನಾಡಿದ್ದಾರೆ, ಕೆಟ್ಟ ಪದಗಳನ್ನ ಉಪಯೋಗಿಸಿದ್ದಾರೆ. ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗೃಹ ಸಚಿವರು ಕೊಟ್ಟಂತಹ ಉತ್ತರ, ನಾವು ಇದನ್ನ ಬಹಳ ಸೀರಿಯಸ್ ಆಗಿ ತಗೊಳ್ತೀವಿ, ಈ ಕುರಿತಾಗಿ ತನಿಖೆ ಮಾಡ್ತೀವಿ, ಎಲ್ಲಿಂದ ಬಂದಿದೆ ಸೋರ್ಸ್, ಎಲ್ಲಿಂದ ಬಂದಿದೆ ಈ ಕರೆ, ಈ ಕುರಿತಾದಂತಹ ತನಿಖೆಯನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ ಹೋಮ್ ಮಿನಿಸ್ಟರ್ ಪರಮೇಶ್ವರ್. ಸೀರಿಯಸ್ ಆಗಿ ಗಮನಿಸ್ತೇವೆ, ಯಾರು ಬೆದರಿಕೆ ಮಾಡಿದ್ದಾರೆ ಮತ್ತು ಸೋರ್ಸ್ ಎಲ್ಲಿಂದ ಬರುತ್ತೆ ಅದನ್ನು
ಎನ್ಕ್ವೈರಿ ಮಾಡ್ತೀವಿ. ಎನ್ಕ್ವೈರಿ ಮಾಡಿ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಒಬ್ಬ ಸಚಿವರಿಗೆ ಅವ್ರ ಅಭಿಪ್ರಾಯ ಹೇಳಿರ್ಬೋದು, ಆದರೆ ಸರ್ಕಾರದ ತೀರ್ಮಾನ ಆಗೋದೇ ಬೇರೆ ಅಲ್ವಾ. ಅದಕ್ಕೆ ಅವರಿಗೆ ಥ್ರೆಟ್ ಮಾಡೋದು ಅದೆಲ್ಲ ಸರಿ ಇಲ್ಲ. ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತೀವಿ. ಅದನ್ನು ವೆರಿಫೈ ಮಾಡೋದಕ್ಕೆ ಕೇಳಿದ್ದೀನಿ ನಾನು. ವೆರಿಫೈ ಮಾಡಿ ಎಲ್ಲಿಂದ ಒರಿಜಿನೇಟ್ ಆಗಿದೆ, ಯಾರು ಮಾಡಿದ್ದಾರೆ ಅದನ್ನು ನೋಡಿ ಆನಂತರ ಅವ್ರ ಮೇಲೆ ಏನು ಕ್ರಮ ತಗೋಬೇಕೋ ತಗೊಳ್ತೀವಿ. ಟೆಕ್ನಾಲಜಿ ಕೆಲವು ಸಂದರ್ಭದಲ್ಲಿ ಕಷ್ಟ ಆಗುತ್ತೆ, ಕೆಲವು ಸಂದರ್ಭದಲ್ಲಿ ನಾವು ಅದನ್ನು ಮಾಡಲೇಬೇಕಾಗ್ತದೆ. ಎಷ್ಟೋ ಸರಿ ಈಗ ತಮಗೆ ಗೊತ್ತಿದ್ದಂಗೆ ಸ್ಕೂಲ್ಗಳಿಗೆಲ್ಲ ಬೆದರಿಕೆ ಬಾಂಬ್ ಇಟ್ಟಿದ್ದೀವಿ ಅಂತ ಹೇಳಿ ಬೆದರಿಕೆಗಳು ಬಂದವು. ಅವೆಲ್ಲ ಹೊರದೇಶದಿಂದ ಬಂದವು. IP ಅಡ್ರೆಸ್ಗಳೆಲ್ಲ ಹುಡುಕಿದ್ರೆ ಅವೆಲ್ಲ ಹೊರದೇಶದಲ್ಲಿ ಬರುತ್ತೆ. ಆ ಥರ ಎಲ್ಲಿ ಬಂದಿದೆ ನಾವು ವಿಚಾರ ಮಾಡ್ತೀವಿ. ಇನ್ ಇಂಡಿಯಾ ಇದ್ದರೆ ನೋ ಪ್ರಾಬ್ಲಮ್, ವಿಲ್ ಡೆಫಿನೆಟ್ಲಿ ಫೈಂಡ್ ಔಟ್. ಇದು ಡಾಕ್ಟರ್ ಪರಮೇಶ್ವರ್ ಅವರು ಆಡಿರುವಂತಹ ಮಾತುಗಳು. ಹೋಮ್ ಮಿನಿಸ್ಟರ್ ಹೇಳ್ತಾರೆ, ಒಬ್ಬ ಸಚಿವರಿಗೆ ಇಂತಹ ಕರೆ ಬಂದಿದೆ ಅಂತ ಅಂದ ಮೇಲೆ ಇದನ್ನು ನಾವು ಬಹಳ ಸೀರಿಯಸ್ ಆಗಿ ತಗೊಳ್ತೀವಿ, ಇದನ್ನು ಎಲ್ಲಿಂದ ಬಂದಿದೆ ಈ ಕರೆ ಅನ್ನೋದನ್ನು ನಾವು ವೆರಿಫೈ ಮಾಡ್ತೀವಿ ಅಂತ ಹೇಳಿದ್ದಾರೆ. ಒಂದು ಕಡೆ ಪ್ರಿಯಾಂಕ್ ಖರ್ಗೆಗೆ ಜೀವ ಬೆದರಿಕೆಯ ಕರೆ ಬರುತ್ತೆ ಅಂದರೆ ಅಲ್ಲಿ ಬಹಳ ಸ್ಪಷ್ಟವಾಗಿದೆ ಅವರ ಒಂದು ವಿಚಾರಗಳು. ಅಂದರೆ ಈ ಕರೆ ಮಾಡಿರುವಂತಹ ವ್ಯಕ್ತಿ ಇವರನ್ನು ಹೀನಾಮಾನವಾಗಿ ಬೈಲೇಬೇಕು ಅಂತ ಕರೆ ಮಾಡಿದ್ದಂತೂ ಸತ್ಯ. ಯಾಕಂತಂದರೆ ಅಲ್ಲಿ ಪದಗಳ ಬಳಕೆಯನ್ನು ಕೇಳಿಸೋದಕ್ಕಾಗದೇನೆ ಕಂಪ್ಲೀಟ್ ಆಗಿ ಅರ್ಧಕ್ಕರ್ಧ ಕರೆ ಎಲ್ಲವೂ ಕೂಡ ಬೀಪ್ ಸೌಂಡ್ ಹಾಕಿರೋದು. ಯಾಕಂತಂದರೆ ಅಲ್ಲಿ ಯಾವ ಪದಗಳು ಕೂಡ ಕೇಳುವಂತಹ ಅಂತಹದಲ್ಲಿ ಇರಲಿಲ್ಲ. ಅಂದರೆ ಒಬ್ಬ ಸಚಿವರಿಗೆ, ಒಬ್ಬ ಕರ್ನಾಟಕ ಸರ್ಕಾರದ IT-BT ಸಚಿವರಿಗೆ ಇಂತಹ ಕರೆಗಳು ಬರುತ್ತೆ, ಈ ರೀತಿಯಾಗಿ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ ಅಂತಂದರೆ ಹಾಗಾದರೆ ಭದ್ರತೆ ಅನ್ನೋದು ಎಲ್ಲಿದೆ? ಯಾರು ಏನು ಬೇಕಾದ್ರೂ ಯಾರಿಗೆ ಬೇಕಾದ್ರೂ ಕಾಲ್ ಮಾಡಿ ಹೆಂಗೆ ಬೇಕಾದರೂ ಮಾತನಾಡಬಹುದಾ? ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆ ಅನ್ನೋದು ಈ ಕುರಿತು ಗೊತ್ತಾಗುತ್ತೆ. ಯಾರು ಏನು ಎತ್ತ ಅನ್ನೋದ್ರ ಕುರಿತಾದ ತನಿಖೆ ಆಗಬೇಕಿದೆ. ಇನ್ನು ನಮ್ಮ ಗ್ಯಾರಂಟಿ ನ್ಯೂಸ್ನ ಪೊಲಿಟಿಕಲ್ ಬ್ಯೂರೋ ಹೆಡ್ ಆದಂತಹ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಮಾರುತಿ, ನೋಡ್ತಾ ಇದ್ದೀವಿ ಇದೇ ಮೊದಲೆಲ್ಲ ಅನೇಕ ಬಾರಿ ಕರೆಗಳು ಬರ್ತಾ ಇರುತ್ತೆ, ಮೆಸೇಜ್ಗಳು ಬರ್ತಾ ಇರುತ್ತೆ. ಅಂದರೆ RSS ಬಗ್ಗೆ ಮಾತನಾಡಿ ಪ್ರಿಯಾಂಕ್ ಖರ್ಗೆ ಅವರು ಕೆಂಗಣ್ಣಿಗೆ ಗುರಿಯಾಗಿದ್ದು ಸತ್ಯ. ಆದರೆ ಈ ಲೆವೆಲ್ಗೆ ಅಂದರೆ ಯಾರು ಬೇಕಾದರೂ ಒಬ್ಬರು ಸಚಿವರಿಗೆ ಕಾಲ್ ಮಾಡಿ ಬಾಯಿಗೆ ಬಂದಂಗೆ ಬೈಬಹುದಾ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ಈ ಕುರಿತಾಗಿ ಗೃಹ ಸಚಿವರು ಕೂಡ ಹೇಳಿದ್ದಾರೆ. ಈ ಕುರಿತು ಏನಾದರೂ ತನಿಖೆ ಸಾಕ್ತಾ ಇದೆಯಾ? ಯಾರು ಏನು ಎತ್ತ ಅನ್ನೋ ಮೂಲಗಳು ಸಿಕ್ಕಿದೆಯಾ? ಇದು RSS ಕರೆನೇನಾ ಅಥವಾ ಯಾರಾದ್ರೂ ಬೇಕು ಅಂತ ಮಾಡಿಸಿರೋದಾ? ಇಲ್ಲ, ಕಳೆದ 2-3 ದಿನಗಳಿಂದಲೂ ಕೂಡ RSS ವಿಚಾರದ ಬಗ್ಗೆ ಪ್ರಿಯಾಂಕ ಖರ್ಗೆ ಅವರು ನಿರಂತರವಾಗಿ ಮಾತಾಡ್ತಾ ಇದ್ದಾರೆ. ಜೊತೆಗೆ RSS ಹುಟ್ಟು ಮತ್ತೆ ಬೆಳವಣಿಗೆ ನೋಂದಣಿ ಬಗ್ಗೆ ಬಹಳಷ್ಟು ಕಾಂಟ್ರವರ್ಸಿ ಹೇಳಿಕೆಗಳನ್ನ ಕೊಡ್ತಿದ್ದಾರೆ ಅನ್ನುವಂತ ಒಂದು ಆಕ್ಷೇಪ ಮತ್ತೆ ಅಸಮಾಧಾನ RSS ಮುಖಂಡರಲ್ಲೂ ಇದೆ, ಕಾರ್ಯಕರ್ತರಲ್ಲೂ ಇದೆ, ಅದೇ ರೀತಿ BJP ಮುಖಂಡರಲ್ಲೂ ಕೂಡ ಇದೆ. ನಿನ್ನೆ ಅಷ್ಟೇ BJP ಇದಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದ ಒಂದು ಆಕ್ಷೇಪ ಮತ್ತೆ ಅಸಮಾಧಾನವನ್ನ ನಾಯಕರುಗಳು ವ್ಯಕ್ತಪಡಿಸಿದ್ರು. ಆದ್ರೆ ನಿನ್ನೆನೂ ಕೂಡ ಪ್ರಿಯಾಂಕ ಖರ್ಗೆ ಅವರು ಹೇಳಿದ್ರು, ನನಗೆ ಸದಾ ಯಾವಾಗ RSS ವಿಚಾರ ಮಾತನಾಡ್ತೀನೋ ಆ ಸಂದರ್ಭದಲ್ಲಿ ನನಗೆ ಬೇರೆ ಬೇರೆ ಕಡೆಗಳಿಂದ, ಕರ್ನಾಟಕದಲ್ಲಿ ಅಲ್ಲ ಬೇರೆ ಬೇರೆ ಕಡೆಗಳಿಂದ ನನಗೆ ಬೆದರಿಕೆ ಕರೆಗಳು ಬರ್ತಾ ಇದಾವೆ ಅನ್ನುವಂಥದ್ದನ್ನ ಬಹಳಷ್ಟು ಸೂಕ್ಷ್ಮವಾಗಿ ಹೇಳಿದ್ರು. ಆದ್ರೆ ಇವತ್ತು ವಿಡಿಯೋ ಸಮೇತ ತಮ್ಮ ಒಂದು ಎಕ್ಸ್ ಪೋಸ್ಟ್ ಅಲ್ಲಿ ಅದನ್ನ ಮಾಡಿರುವಂತದ್ದು. ಯಾರೋ ಒಬ್ಬ ಅನಾಮಧೇಯ ವ್ಯಕ್ತಿ ಪ್ರಿಯಾಂಕ ಖರ್ಗೆ ಬಗ್ಗೆ ಬಹಳಷ್ಟು ಆಕ್ಷೇಪಾರ್ಹದ ಮಾತುಗಳನ್ನ ಆಡಿರುವಂತದ್ದು. RSS ಸಂಸ್ಕೃತಿ ಏನು ಅನ್ನುವಂಥದ್ದು ಈ ಹೇಳಿಕೆಯಿಂದ ಗೊತ್ತಾಗುತ್ತೆ ಅನ್ನುವಂಥದ್ದನ್ನ ಪ್ರಿಯಾಂಕ ಖರ್ಗೆ ಅವರು ಕೂಡ ಹೇಳ್ತಾ ಇದ್ದಾರೆ. ಆದ್ರೆ BJP ಆಗಿರ್ಬೋದು, RSS ಮುಖಂಡರಾಗಿರ್ಬೋದು, ಪ್ರಿಯಾಂಕ ಖರ್ಗೆ ಅವರು ಹೇಳ್ತಾ ಇರುವಂತಹ ಈ ಒಂದು ಹೇಳಿಕೆಗೆ ಪ್ರಿಯಾಂಕ ಖರ್ಗೆ ಅವ್ರಿಗೆ ಆ ರೀತಿ ಬೆದರಿಕೆ ಕರೆಗಳು ಬಂದಿದ್ರೆ ಯಾಕೆ ಪೊಲೀಸ್ ಠಾಣೆ ಮೆಟ್ಲು ಹತ್ತಬಾರ್ದು ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ದಾರೆ. ಅದೇ ರೀತಿ ಕೋರ್ಟ್ಗೆ ಯಾಕೆ ಹೋಗ್ಬಾರ್ದು ಅನ್ನುವಂತ ಒಂದು ಪ್ರಶ್ನೆಗಳನ್ನು ಕೂಡ ಇಟ್ಟಿದ್ದಾರೆ. ಆದ್ರೆ ಈಗಷ್ಟೇ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿರುವಂತಹ ಪರಮೇಶ್ವರ್ ಅವರು ಈ ಬಗ್ಗೆ ಸೂಕ್ತ ತನಿಖೆಯನ್ನ ಮಾಡ್ತೀವಿ, ಸಚಿವರಿಗೆ ಈ ರೀತಿ ಬೆದರಿಕೆ ಕರೆಗಳು ಬರ್ತಾ ಇರುವಂತದ್ದು ನಮ್ಮ ಗಮನಕ್ಕೆ ಬಂದಿದೆ, ಮುಂದಿನ ದಿನಗಳಲ್ಲಿ ಸೂಕ್ತವಾದಂತಹ ಒಂದು ಕ್ರಮಗಳನ್ನ ಕೈಗೊಳ್ತೀವಿ ಅನ್ನುವಂತ ಒಂದು ಮಾತುಗಳನ್ನು ಕೂಡ ಹೇಳಿದ್ದಾರೆ. ರಮ್ಯಾ, ಓಕೆ, ಧನ್ಯವಾದ ಮಾರುತಿ ಡೀಟೇಲ್ಸ್ಗಾಗಿ.